ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಇದು ವಿಕ್ರಮ ವಿಶೇಷ ಕಾರ್ಯಕ್ರಮ. ನಾನು ಶ್ವೇತಾ. ವೀಕ್ಷಕರೇ, ಯಾರಾದ್ರೂ ಒಂದು ಹೆಜ್ಜೆ ಹಿಂದೆ ಇಟ್ರು ಅಂತಂದ್ರೆ ನಾವು ಆತ ಹೆದರಿತ ಅಂತ ಅನ್ಕೊಂಡ್ರೆ ಅದು ನಮ್ಮ ದೊಡ್ಡ ಮೂರ್ಖತನ ಆಗುತ್ತೆ. ಕಾಂಗ್ರೆಸ್ ಕೂಡ ಈಗ ಮೋದಿ ಬಗ್ಗೆ ಹಾಗೆ ಅನ್ಕೊಂಡಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರಲ್ಲ, ಅದು ಮೋದಿ ಸೋಲು ನಮ್ಮ ಗೆಲುವು ಅಂತ ಕಾಂಗ್ರೆಸ್ ಹೇಳಿಕೊಳ್ತಾ ಇದೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದ್ರೆ ಈಗ ವಿಷಯ ಏನಂದ್ರೆ, ಮೊನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತು. ಅದರಲ್ಲಿ ಒಂದು ನಿರ್ಣಯ ಆಯ್ತು. ಆ ನಿರ್ಣಯ ಏನು? ನಾವು ಪೂರ್ತಿ ಒಂದೇ ಮಾತರಂ ಹಾಡಲ್ಲ. 1937ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರದಂತೆ ನಾವು ಎರಡೇ ಚರಣ ಹಾಡ್ತೀವಿ ಅಂದ್ರಂತೆ. ಇದರ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಬಿಜೆಪಿ ಇದು ದೇಶ ವಿರೋಧಿ ನಿರ್ಣಯ ಅಂತ ಅಂದ್ರೆ, ಕಾಂಗ್ರೆಸ್ ಇದು ಗಾಂಧೀಜಿ ನಿರ್ಣಯ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ. ಆದ್ರೆ ಇದೇ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾರಿ ಆಕ್ರೋಶಭರಿತರಾಗಿ ಮಾತಾಡಿದ್ರಂತೆ. ನರೇಂದ್ರ ಮೋದಿ ಕಾ ಸಿಯಾಸಿ ಅಂತ್ ಹೋ ಚುಕಾ ಹೇ, ಇನ್ಕೆ ಉತ್ತರಾಧಿಕಾರಿ ಕಿ ತಲಾಶ್ ಚಲ್ ರಹಿ ಹೇ ಅಂದ್ರಂತೆ. ಹೀಗಂದ್ರೆ ಏನು ಅಂತೀರಾ? ಸಭೆಯಲ್ಲಿ ರಾಹುಲ್ ಗಾಂಧಿ ಜೋರು ಧ್ವನಿಯಲ್ಲಿ ಹೇಳಿದ್ರಂತೆ, ಮೋದಿ ರಾಜಕೀಯ ಮುಗಿತಾ ಬಂತು, ಅವರ ಆಡಳಿತ ಕೊನೆಯ ಹಂತದಲ್ಲಿದೆ. ಈಗಾಗಲೇ ಮೋದಿ ಉತ್ತರಾಧಿಕಾರಿ ಸಲುವಾಗಿ ಹುಡುಕಾಟ ನಡೆದಿದೆ. ಮೋದಿ ಕಾಂಗ್ರೆಸ್ ಕಂಡ್ರೆ ಮಾತ್ರ ಹೆದರ್ತಾರೆ. ನಮ್ಮ ಹೋರಾಟಕ್ಕೆ ಹೆದರಿ ಮೋದಿ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ. ನಮ್ಮೆದುರು ಈ ಸರ್ಕಾರ ಮಂಡಿಯೂರಿದೆ. ಇದು ನಮ್ಮ ಸೈದ್ಧಾಂತಿಕ ಹೋರಾಟಕ್ಕೆ ಸಿಕ್ಕ ಗೆಲುವು. ಹೀಗಾಗಿ ನಮ್ಮ ಹೋರಾಟವನ್ನ ತೀವ್ರಗೊಳಿಸೋಣ, ಆಗ ನಾವು ಬಿಜೆಪಿಯನ್ನ ಸಲೀಸಾಗಿ ಸೋಲಿಸಬಹುದು ಅಂತಂದ್ರಂತೆ. ಆಗ ಅಲ್ಲಿದ್ದ ನಾಯಕರೆಲ್ಲ ಚಪ್ಪಾಳೆ ತಟ್ಟದ್ರಂತೆ. ಹಾಗಾದ್ರೆ ಇದರ ವಾಸ್ತವಾಂಶ ಏನು? ಒಂದೊಂದಾಗೆ ನೋಡೋಣ. ಮೋದಿ ಸರ್ಕಾರ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಹೆದರಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ಯಾ? ರಾಹುಲ್ ಗಾಂಧಿ ಈ ಮಾತು ಹೇಳಿದ್ದು ಯಾಕೆ ಹೇಳಿ? ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಒಂದಂತೂ ಕ್ಲಿಯರ್, ಕಾಂಗ್ರೆಸ್ ಹೋರಾಟಕ್ಕೆ ಹೆದರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇ ಇಲ್ಲ. ಆಕ್ಚುಲಿ ಕಾಂಗ್ರೆಸ್ ನೀಟ್ ವಿಷಯದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಲಿಲ್ಲ ಅಂತೀನಿ. ಕೊನೆಗೆ ಹೋರಾಟದ ಕ್ರೆಡಿಟ್ಗೋಸ್ಕರ ಮೋದಿ ಮನೆ ಎದುರು ರಾಹುಲ್ ಪ್ರತಿಭಟನೆಗೆ ಕೂತು ಬಿಟ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದೇ ನಮ್ಮಿಂದ ಮೋದಿ ಸರ್ಕಾರ ಹೆದರಿದೆ ಅಂತ ಅಂದ್ಕೊಂಡ್ರೆ ಹೇಗೆ ರಾಹುಲ್ ಗಾಂಧಿ ಅವರೇ? ಸಿಜೆಪಿ ಪ್ರತಿಭಟನೆ ಮಾಡ್ತು, ಹಿಂಸಾಚಾರ ಆಯ್ತು, ಯುವಕರಿಗಿಂತ ದೊಡ್ಡದು ಯಾವುದಿದೆ ಅಂತ ಹೇಳಿ ಮೋದಿ ರಾಜೀನಾಮೆ ಕೊಡಲು ಹೇಳಿದ್ರು. ಇಷ್ಟೇ ವಾಸ್ತವಾಂಶ. ವೀಕ್ಷಕರೇ, ರಾಹುಲ್ ಗಾಂಧಿ ಇನ್ನೇನ್ ಹೇಳಿದ್ರು ಹೇಳಿ? ಮೋದಿ ರಾಜಕೀಯ ಮುಗಿಯುವ ಕಾಲ ಬಂದಿದೆ ಅಂತೆ, ಮೋದಿ ಸರ್ಕಾರ ಮಂಡಿ ಊರಿದೆಯಂತೆ. ಇದನ್ನು ಕೇಳಿದ್ರೆ ನಿಜ ಅನ್ಸುತ್ತಾ? ನನಗಂತೂ ನಿಜ ಅನ್ಸೋದೇ ಇಲ್ಲ. ಕಳೆದ 12 ವರ್ಷಗಳಿಂದ ಮೋದಿ ಅಧಿಕಾರದಲ್ಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಹಗರಣ, ಭ್ರಷ್ಟಾಚಾರ ನಡೆದಿದ್ಯಾ? ಇಲ್ಲವೇ ಮೋದಿ ಏನಾದ್ರೂ ತುರ್ತು ಪರಿಸ್ಥಿತಿ ಹೇರಿದ್ದಾರಾ? ದೇಶಕ್ಕೆ ಜನಪರ ಯೋಜನೆ ಕೊಟ್ಟಿಲ್ವಾ? 2014ಕ್ಕಿಂತಲೂ ಮುಂಚೆ ಇದ್ದ ಭಾರತಕ್ಕೂ ಈಗಿನ ಭಾರತಕ್ಕೂ ಬದಲಾವಣೆ ಆಗಿಲ್ವಾ? ಯಾಕೆ ಮೋದಿ ರಾಜಕೀಯ ಮುಗಿಯತ್ತೆ ಹೇಳಿ? ಏನೋ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ, ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅಂದ್ರೆ ಜನನೇ ತಿರಸ್ಕಾರ ಮಾಡ್ತಾರಪ್ಪ. ಮೋದಿ ಮಾತ್ರವಲ್ಲ, ಮೋದಿ ಕ್ಯಾಬಿನೆಟ್ ಸಚಿವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ಯಾಕೆ ರಾಜಕೀಯ ಮುಗಿಯುತ್ತೆ ಹೇಳಿ? ರಾಹುಲ್ ಗಾಂಧಿ ಅವರೇ, ಮೋದಿ ರಾಜಕೀಯ ಮುಗೀತು ಅಂತೀರಲ್ಲ, ಅದನ್ನ ನೀವು ಹೇಗೆ ನಿರ್ಧಾರ ಮಾಡ್ತೀರಿ? ಮೋದಿ ರಾಜಕೀಯ ಮುಗೀತಾ ಇಲ್ಲವಾ ಅನ್ನೋದನ್ನ ಡಿಸೈಡ್ ಮಾಡಲು ರಾಹುಲ್ ಗಾಂಧಿ ಯಾರು? ಜನ ಡಿಸೈಡ್ ಮಾಡ್ತಾರೆ. ಮೋದಿ ಬೇಕಾ ಇಲ್ಲವೇ ಬೇರೆಯವರನ್ನ ಆಯ್ಕೆ ಮಾಡೋಣ ಅನ್ನೋದು ಜನರ ಕೈಯಲ್ಲಿದೆ. ನೀವೇ ಭವಿಷ್ಯ ಹೇಳೋದಾದ್ರೆ ನೀವ್ಯಾಕೆ ಅಧಿಕಾರಕ್ಕೆ ಬರ್ತಾ ಇಲ್ಲ ಹೇಳಿ? ಅದೂ ಅಲ್ಲದೆ ಒಬ್ಬ ವ್ಯಕ್ತಿಯ ರಾಜಕೀಯ ಯಾವಾಗ ಮುಗಿಯತ್ತೆ ಹೇಳಿ? ಆತ ಸತತವಾಗಿ ಸೋತಿರಬಹುದು, ಜನ ತಿರಸ್ಕಾರ ಮಾಡಿದ್ದಾರೆ, ರಾಜಕೀಯ ಮುಗೀತು ಅಂತ ಅಂದ್ಬಿಡಬಹುದು. ಆದ್ರೆ ಮೋದಿಜಿ ಸೋಲ್ತಾನೆ ಇಲ್ವಲ್ಲ, ಗೆಲ್ತಾನೆ ಇದ್ದಾರಲ್ಲ. ಅಕ್ಟೋಬರ್ 7, 2001 ಮೋದಿಯವರು ಮೊದಲ ಸಲ ಗುಜರಾತ್ ಸಿಎಂ ಆದ್ರು. ಅಲ್ಲಿಂದ ಮೋದಿ ಹಿಂದೆ ತಿರುಗಿ ನೋಡೇ ಇಲ್ಲ. 2014ರಲ್ಲಿ ಮೊದಲ ಬಾರಿ ಪ್ರಧಾನಿಯಾದ್ರು. ಸತತ 3 ಬಾರಿ ಗೆದ್ದು ಪ್ರಧಾನಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಚುನಾಯಿತ ಸುದೀರ್ಘ ಅವಧಿ ಪ್ರಧಾನಿ ಅನ್ನೋ ದಾಖಲೆ ಕೂಡ ಬರೆದಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿಜಿ ರಾಜಕೀಯ ಮುಗಿಯುವ ಹಂತಕ್ಕೆ ಬಂದಿದೆ ಅಂತ.
ರಾಹುಲ್ ಗಾಂಧಿ ಅವರೇ, ಸ್ವಲ್ಪ ನಿಮ್ಮ ಪಾರ್ಟಿ ಪರಿಸ್ಥಿತಿಯನ್ನ ಒಮ್ಮೆ ನೋಡ್ಕೊಳ್ಳಿ. 2014ರಲ್ಲಿ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು. 2014ರಲ್ಲಿ ಕಾಂಗ್ರೆಸ್ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು ಗೊತ್ತಾ? ನೆನಪಿದ್ಯಾ? ಮಹಾರಾಷ್ಟ್ರ, ಕರ್ನಾಟಕ, ಹರಿಯಾಣ, ಕೇರಳ ಹೀಗೆ 11 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆವಾಗ ಅಧಿಕಾರದಲ್ಲಿತ್ತು. ಹೀಗೆ ಈಗ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ? ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀರಿ? ತೆಲಂಗಾಣ, ಹಿಮಾಚಲ ಪ್ರದೇಶ, ಕೇರಳ, ಕರ್ನಾಟಕ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋದು. ಜೆಎಂಎಂ ಮೈತ್ರಿಕೂಟದೊಂದಿಗೆ ಜಾರ್ಖಂಡ್ ನಲ್ಲಿ ಅಧಿಕಾರದಲ್ಲಿದ್ದೀರಿ. ತಮಿಳುನಾಡಿನಲ್ಲಿ 5 ಸ್ಥಾನ ಗೆದ್ದರೂ ವಿಜಯ್ ಜೊತೆ ಸೇರಿ ಅಧಿಕಾರದಲ್ಲಿದ್ದೀರಿ. ಬಿಜೆಪಿ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ? ಈಗ ದೇಶದ 21 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಮೋದಿ ಮುಖ ನೋಡಿತಾನೆ ಅಲ್ಲೆಲ್ಲ ಗೆದ್ದಿರೋದು, ನಿಮ್ಮನ್ನು ನೋಡಿತಾನೆ ಅಲ್ಲೆಲ್ಲ ಕಾಂಗ್ರೆಸ್ ಸೋತಿರೋದು. ಈಗ ಹೇಳಿ ರಾಹುಲ್ ಗಾಂಧಿ ಅವರೇ, ಯಾರ ರಾಜಕೀಯ ಮುಗಿತಾ ಬರ್ತಾ ಇದೆ? ರಾಹುಲ್ ಗಾಂಧಿ ಅವರೇ, ನಿಮ್ಮ ಹಾಗೆ ಮೋದಿ ಚುನಾವಣೆಯಲ್ಲಿ ಸೋತಿದ್ದಾರಾ? ನೀವೇ 2019ರಲ್ಲಿ ನಿಮ್ಮದೇ ಕ್ಷೇತ್ರ ಅಮೇಥಿಯಲ್ಲಿ ಸೋಲಿಲ್ವಾ? ಮುಸ್ಲಿಮರೇ ಹೆಚ್ಚಿರುವ ವಯನಾಡಿಗೆ ಬಂದು ನಿಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲಿಲ್ವಾ? ನೀವು ಮೋದಿ ರಾಜಕೀಯ ಮುಗಿತು ಅಂತೀರಲ್ಲ, ವಾರೆ ವಾ. ರಾಹುಲ್ ಗಾಂಧಿ ಇನ್ನೊಂದು ಮಾತು ಹೇಳಿದ್ರಂತೆ, ಈ ಸರ್ಕಾರ ಕಾಂಗ್ರೆಸ್ ಕಂಡ್ರೆ ಮಾತ್ರ ಹೆದರೋದಂತೆ. ರಾಹುಲ್ ಗಾಂಧಿ ಅವರೇ, ನೀವು ಕಳೆದ ವರ್ಷಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಅದ್ಯಾವ ದೊಡ್ಡ ಹೋರಾಟ ಮಾಡಿದ್ದೀರಿ ಹೇಳಿ? ಒಂದೇ ಒಂದು ಹೇಳಿಕೊಳ್ಳುವಂತಹ ಹೋರಾಟ ಮಾಡಿಲ್ಲ. ನಿಮಗೆ ಮೋದಿ ಆ ಅವಕಾಶವನ್ನೇ ಕೊಟ್ಟಿಲ್ಲ. ಮೋದಿ ಚೆನ್ನಾಗಿ ಆಡಳಿತ ಮಾಡ್ತಿದ್ದಾರೆ. ಹಾಗಿದ್ರೆ ನಿಮಗೆ ಮೋದಿ ಹೆದರೋದು ಎಲ್ಲಿಂದ ಬಂದ್ ಹೇಳಿ? 2014ರಲ್ಲಿ ಮೋದಿ ನೇತೃತ್ವದಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಹೋದ್ರು. ಬಿಜೆಪಿ 282 ಸ್ಥಾನ ಗೆದ್ದು ಅಧಿಕಾರ ಹಿಡಿತು. 2014ರಲ್ಲಿ ರಾಹುಲ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 44 ಸ್ಥಾನ. 2019ರಲ್ಲಿ ಬಿಜೆಪಿ 303 ಸ್ಥಾನ ಗೆದ್ದು ಮೋದಿ 2ನೇ ಸಲ ಪ್ರಧಾನಿಯಾದ್ರು. 2019ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 52 ಸ್ಥಾನ. ಈ ಬಾರಿ 2024ರಲ್ಲಿ ಬಿಜೆಪಿ ಗೆದ್ದಿದ್ದು 240 ಸ್ಥಾನ. ಕಾಂಗ್ರೆಸ್ 99 ಸ್ಥಾನಗಳನ್ನ ಗೆದ್ದೇ ಕಾಂಗ್ರೆಸ್ ದೊಡ್ಡ ಸಂಭ್ರಮಾಚರಣೆ ನಡೆಸಿತು. ಆದ್ರೆ ಮೋದಿ 3ನೇ ಸಲ ಅಧಿಕಾರ ಹಿಡಿದ್ರು. ರಾಹುಲ್ ಗಾಂಧಿ ಅವರೇ, ನಿಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಎಷ್ಟು ಚುನಾವಣೆ ಸೋತಿದೆಯೋ ಅದಕ್ಕೆ ಲೆಕ್ಕನೇ ಇಲ್ಲ. ನೀವು ಮೋದಿ ರಾಜಕೀಯ ಮುಗಿತು ಅಂತಿದ್ದೀರಿ. ಗೆಲ್ಲೋಕೆ ಆಗಲ್ಲ ಅನ್ನೋ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಬಂಗಾಳದಲ್ಲಿ ನೀವು ಗೆದ್ದಿದ್ದು 2 ಸ್ಥಾನ. ಯಾರ ರಾಜಕೀಯ ಮುಗಿತಾ ಬಂತು ಅನ್ನೋದನ್ನ ಜನ ನಿರ್ಧಾರ ಮಾಡ್ಲಿ ಬಿಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಇನ್ನೊಂದು ಮಾತು ಹೇಳಿದ್ದಾರೆ. ಮೋದಿ ಈಗಾಗಲೇ ಉತ್ತರಾಧಿಕಾರಿ ಹುಡುಕಾಟ ನಡೆಸಿದ್ದಾರೆ ಅಂತ. ನೋಡಿ, ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. 75 ವರ್ಷ ವಯಸ್ಸು ಆದ್ರೆ ಅಧಿಕಾರವನ್ನ ಬಿಟ್ಟು ಪಾರ್ಟಿ ಕೆಲಸ ಮಾಡಬೇಕು. ಇದು ಎಲ್ರಿಗೂ ರೂಲ್ ಇರೋದು. ಈಗ ಮೋದಿಜಿಗೆ 75 ವರ್ಷ. ಹೆಚ್ಚೆಂದ್ರೆ ಪ್ರಧಾನಿ ಹುದ್ದೆಯನ್ನ ಬಿಟ್ಟು ಕೊಡಬಹುದು, ಇಲ್ಲವೇ ಈ ಅವಧಿ ಅವರೇ ಪೂರ್ಣಗೊಳಿಸಬಹುದು. ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಹಾಗಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಮೋದಿಯ ಉತ್ತರಾಧಿಕಾರಿಯನ್ನ ಹುಡುಕೋದಿಲ್ಲ. ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟೇ ತಲೆಮಾರು ಬದಲಾದ್ರೂ ಗಾಂಧಿ ಕುಟುಂಬದವರೇ ಪ್ರಧಾನಿ ಆಗೋದು. ಬಿಜೆಪಿಯಲ್ಲಿ ಹಾಗಿಲ್ಲ ಅಲ್ವಾ? ಮೋದಿ ನಂತರ ಅವರ ಕುಟುಂಬದಿಂದ ಯಾರೋ ಪ್ರಧಾನಿ ಆಗಲ್ಲ, ಇನ್ನೊಬ್ಬರನ್ನ ಯಾರನ್ನೋ ಪ್ರಧಾನಿ ಮಾಡ್ತಾರೆ. ಕಾಂಗ್ರೆಸ್ ನಾಯಕರು ಹೇಳೋದೇನು, ರಾಹುಲ್ ಗಾಂಧಿ ಅವರೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇವರು ತಮಿಳುನಾಡಿನಲ್ಲಿ ವಿಜಯ್ ಜೊತೆ ಮೈತ್ರಿಯಲ್ಲೇ ಇದ್ದಾರೆ ಅಲ್ವಾ? ಈಗ ಟಿವಿಕೆ ಪಾರ್ಟಿ ಏನ್ ಹೇಳ್ತಾ ಇದೆ ಗೊತ್ತಾ? ವಿಜಯ್ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತಿದೆ. ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಮೈತ್ರಿಕೂಟ ಪಕ್ಷವೇ ಹೀಗೆ ಹೇಳ್ತಿದೆ. 2029ರಲ್ಲಿ ಲೋಕಸಭಾ ಚುನಾವಣೆ. ಜನ ಯಾರನ್ನ ಆಯ್ಕೆ ಮಾಡ್ತಾರೆ ನೋಡೋಣ. ಅದು ಬಿಟ್ಟು ಅವರ ರಾಜಕೀಯ ಮುಗೀತು, ಇವರ ರಾಜಕೀಯ ಮುಗೀತು ಅಂದ್ರೆ ಹೇಗೆ? 2029ರಲ್ಲಿ ರಾಹುಲ್ ಗಾಂಧಿನ, ಮೋದಿನ, ಇಲ್ಲವೇ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಾ? ನೋಡೋಣ. ರಾಜಕೀಯದಲ್ಲಿ ಆಗಲ್ಲ ಅಂದಿದ್ದೆಲ್ಲ ಆಗತ್ತೆ. ಆಯ್ಕೆ, ಅಧಿಕಾರ ಇರೋದು ಜನರ ಕೈಯಲ್ಲಿ. ಜನ ಅಧಿಕಾರ ಕೊಡಬಹುದು, ಕಿತ್ತುಕೊಳ್ಳಲೂಬಹುದು. ರಾಹುಲ್ ಗಾಂಧಿ ಹೇಳಿದಂತೆ ಯಾರ ರಾಜಕೀಯ ಮುಗಿಸಲು ಆಗಲ್ಲ. ಜನಾಶೀರ್ವಾದ ಇದ್ದರೆ ಮತ್ತೆ ಮೋದಿಯೇ ಪ್ರಧಾನಿ ಆಗಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.